ಎಲ್ಲರಿಗೂ ನಮಸ್ಕಾರ. 108 ಡೇಸ್ ಚಾಲೆಂಜ್ ನ 4ನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟಿಂಗ್ ಅಂದ್ರೆ ಏನು, ಟ್ರೇಡಿಂಗ್ ಅಂದ್ರೆ ಏನು, ಮತ್ತೆ ಇವೆರಡರ ಮಧ್ಯ ಇರೋ ಡಿಫ್ರೆನ್ಸ್ ಕೂಡ ತಿಳ್ಕೊಂಡಿದ್ವಿ. ಸೊ ನಾವು ಮಾರ್ಕೆಟ್ನ ಅಪ್ರೋಚ್ ಮಾಡೋದು 2 ಟೈಪ್ಸ್ ಇರುತ್ತೆ. ಸೊ 2 ಮೇನ್ ವೇಸ್ ಫಾರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆನ್ ಆಸೆಟ್ ಆರ್ ಥ್ರೂ ಸ್ಪಾಟ್ಸ್ ಅಂಡ್ ಪರ್ಪೆಚುಯಲ್ ಫ್ಯೂಚರ್ಸ್. ಏನಿದು ಸ್ಪಾಟ್ ಅಂಡ್ ಪರ್ಪೆಚುಯಲ್ಸ್ ಅಂದ್ರೆ? ಓಕೆ, ಫಸ್ಟ್ಗೆ ಸ್ಪಾಟ್ ಅಂದರೆ ನಾವು ನಮ್ಮ ಹತ್ರ ಇರೋ ಫಿಯಾಟ್ ಕರೆನ್ಸಿ ಅಂದರೆ ರುಪೀಸ್, ಡಾಲರ್ಸ್ ಅಥವಾ ಕ್ರಿಪ್ಟೋ ಕಾಯಿನ್ಸ್ ಆಗಿರ್ಬೋದು, ಅದನ್ನು ಬೇರೆ ಇನ್ನೊಂದು ಕ್ರಿಪ್ಟೋ ಕಾಯಿನ್ ತಗೊಳಕ್ಕೆ ಯೂಸ್ ಮಾಡ್ತೀವಿ ಆ್ಯಂಡ್ ಆ ಕ್ರಿಪ್ಟೋ ಕಾಯಿನ್ನ ಹೋಲ್ಡ್ ಮಾಡಿ ಇಟ್ಕೋತೀವಿ. ಸೊ ಇದು ಇನ್ವೆಸ್ಟಿಂಗ್ ಅಂತ ಅನ್ಕೊಳ್ಳಿ. ಓಕೆ, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ 1 ಬಿಟ್ಕಾಯಿನ್ ಬೈ ಮಾಡಬೇಕು ಅಂದರೆ 1 ಬಿಟ್ಕಾಯಿನ್ ಮಾರ್ಕೆಟ್ ಪ್ರೈಸಲ್ಲಿ ಏನಿದೆ ಅಷ್ಟು ಡಾಲರ್ಸ್ನ ನಾವು ಕೊಟ್ಟು 1 ಬಿಟ್ಕಾಯಿನ್ ಬೈ ಮಾಡ್ತೀವಿ ಆ್ಯಂಡ್ ಅದನ್ನು ನಮ್ಮ ಹತ್ರ ಹೋಲ್ಡ್ ಮಾಡ್ತೀವಿ. ಸೊ ನಾವು 1 ರಿಯಲ್ ಬಿಟ್ಕಾಯಿನ್ನ ಓನ್ ಮಾಡ್ತೀವಿ. ನೆಕ್ಸ್ಟ್, ಪರ್ಪೆಚುಯಲ್ಸ್ ಅಂದರೆ ಏನು? ಇದು ಜಸ್ಟ್ 1 ಡಿರೈವೇಟಿವ್ ಕಾಂಟ್ರಾಕ್ಟ್. ಸೊ ಇದರಲ್ಲಿ ಮಾರ್ಕೆಟ್ ಫ್ಯೂಚರ್ ಅಲ್ಲಿ ಅದ್ರ ಪ್ರೈಸ್ ಮೇಲೋಗುತ್ತಾ ಇಲ್ಲ ಕೆಳಗೋಗುತ್ತಾ ಅಂತ ಡಿಸೈಡ್ ಮಾಡಬೇಕು. ಸೊ ಮೇಲೋಗುತ್ತೆ ಅಂದ್ರೆ ಲಾಂಗ್ ಪೊಸಿಷನ್ ಓಪನ್ ಮಾಡ್ತೀವಿ ಅಂಡ್ ಕೆಳಗೋಗುತ್ತೆ ಅಂದ್ರೆ ಶಾರ್ಟ್ ಪೊಸಿಷನ್ ಓಪನ್ ಮಾಡ್ತೀವಿ. ಸೊ ಇಟ್ಸ್ ಜಸ್ಟ್ ಬೇಸ್ಡ್ ಆನ್ ಡೈರೆಕ್ಷನ್. ಆ್ಯಂಡ್ ಈ ಪರ್ಪ್ಸಲ್ಲಿ ಲೆವರೇಜ್ ಕೂಡ ಸಿಗುತ್ತೆ. ಸೊ ಫ್ರ್ಯಾಕ್ಷನಲ್ ಮನಿ ಇಟ್ಕೊಂಡು ಕೂಡ ನಾವು ಪೊಸಿಷನ್ಸ್ ಓಪನ್ ಮಾಡ್ಬೋದು. ಸೊ ಇದರಿಂದ ಹೆಚ್ಚು ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಟ್ರೇಡ್ ಮಾಡೋಕ್ಕೆ. ಬಿಕಾಸ್ ಇನ್ ಟೋಟಲ್ 21 ಮಿಲಿಯನ್ ಬಿಟ್ಕಾಯಿನ್ಸ್ ಅಷ್ಟೇ ಇರೋದು. ಬಟ್ ಈ ಕಾಂಟ್ರಾಕ್ಟ್ಸ್ ಇಂದ ಬಿಲಿಯನ್ಸ್ ಆಫ್ ಡಾಲರ್ಸ್ ತನಕನೂ ಟ್ರೇಡ್ ಮಾಡೋ ಚಾನ್ಸ್ ಸಿಗುತ್ತೆ ಆ್ಯಂಡ್ ಲಿಕ್ವಿಡಿಟಿ ಸಿಗುತ್ತೆ. ಸೊ ಇಟ್ಸ್ ವೆರಿ ಯೂಸ್ಫುಲ್ ಆ್ಯಂಡ್ ಇದರಿಂದಾನೇ ತುಂಬ ಜನಕ್ಕೆ ಟ್ರೇಡ್ ಮಾಡೋಕ್ಕೆ ಆಪರ್ಚುನಿಟೀಸ್ ಸಿಗುತ್ತೆ. ಸೊ ಇದನ್ನೇ ಟ್ರೇಡಿಂಗ್ ಅಂತ ಅನ್ಕೊಳ್ಳಿ. ನಾನು ಪರ್ಸ್ನಲ್ ಆಗಿ ಪರ್ಪೆಚುಯಲ್ ಫ್ಯೂಚರ್ಸ್ ಅಲ್ಲಿ ಟ್ರೇಡಿಂಗ್ ಮಾಡೋದ್ರಿಂದ ನಿಮಗೂ ಅದನ್ನೇ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ಜಾಸ್ತಿ ಪರ್ಪೆಚುಯಲ್ ಫ್ಯೂಚರ್ಸ್ ಆ್ಯಂಡ್ ಟ್ರೇಡಿಂಗ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಆ್ಯಂಡ್ ನಾನು ಇಲ್ಲಿ ಬಂದಿರೋದೇ ನಿಮಗೆ ಇದನ್ನು ಹೇಳ್ಕೊಡೋಕ್ಕೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಚೇಂಜಸ್ ಅಂದರೆ ಏನು, ಯಾವ್ಯಾವ ಥರ ಎಕ್ಸ್ಚೇಂಜಸ್ ಇದೆ ಆ್ಯಂಡ್ ಅದನ್ನು ಬೆಸ್ಟಾಗಿ ಹೆಂಗೆ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಮತ್ತೆ ನಾಳೆ ಸಿಗೋಣ. ಹ್ಯಾಪಿ ಡೇ 4. ಥ್ಯಾಂಕ್ ಯು ಆಲ್.